ನಮಸ್ಕಾರ್. ಬನ್ನಿ ಇವತ್ತು ಒಂದು ತುಂಬಾನೇ ಗಹನವಾದ ದೈವಶಾಸ್ತ್ರೀಯ ಪ್ರಶ್ನೆಯ ಬಗ್ಗೆ ಚರ್ಚಿಸೋಣ. ನಮ್ಮ ಮೂಲ ಗ್ರಂಥ ಒಂದು ಪ್ರಶ್ನೆನ ಮುಂದಿಡುತ್ತೆ. ಹುತಾತ್ಮರು ಒಮ್ಮೆ ಮಾತ್ರವೇ ಪುನರುತ್ಥಾನಗೊಳ್ಳುತ್ತಾರೆಯೇ ಅಥವಾ ಹಲವು ಬಾರಿಯೇ? ಇದರ ಬಗ್ಗೆ ಆಳವಾಗಿ ತಿಳಿಯೋಣ. ಹಾಗಾದ್ರೆ ನಮ್ಮ ಇವತ್ತಿನ ಮುಖ್ಯ ಪ್ರಶ್ನೆ ಏನಪ್ಪಾ ಅಂದ್ರೆ, ಹುತಾತ್ಮರ ಪುನರುತ್ಥಾನ ಅನ್ನೋದು ಒಂದೇ ಸಲ ನಡೆಯೋ ಘಟನೆಯೇ ಅಥವಾ ಅದು ಬೇರೆ ಬೇರೆ ಸಮಯದಲ್ಲಿ ಮತ್ತೆ ಮತ್ತೆ ನಡೆಯುತ್ತಾ? ನಮ್ಮ ಆಧಾರ ಗ್ರಂಥದ ಪ್ರಕಾರ ಇದು ಅಂತ್ಯಕಾಲದ ಘಟನಾವಳಿಗಳಲ್ಲಿ ನಡೆಯೋ ಒಂದು ಮಹತ್ವದ ಒಂದೇ ಬಾರಿಯ ಘಟನೆ. ಬನ್ನಿ ಈ ವಾದವನ್ನ ಮತ್ತಷ್ಟು ವಿವರವಾಗಿ ನೋಡೋಣ. ಸರಿ, ಈ ವಾದದ ಆಳಕ್ಕೆ ಇಳಿಯೋಕ್ಕೆ ಮುಂಚೆ ನಾವು ಮೊದಲು ವೇದಿಕೆಯನ್ನ ಸಿದ್ಧಪಡಿಸ್ಕೊಳ್ಬೇಕು. ಅಂದ್ರೆ ಇದೆಲ್ಲ ನಡೆಯೋ ಕಾಲಘಟ್ಟ ಯಾವುದು ಮತ್ತು ಅಲ್ಲಿನ ಪರಿಸ್ಥಿತಿ ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಮೂಲ ಗ್ರಂಥದಲ್ಲಿ ಈ ಸಮಯವನ್ನ ಒಂದು ವಾರದ ಮೊದಲಾರ್ಧ ಅಂತ ಕರೀತಾರೆ. ಇದು ಸುಮಾರು 42 ತಿಂಗಳು ಅಂದ್ರೆ 3.5 ವರ್ಷಗಳ ಕಾಲ. ಈ ಸಮಯದಲ್ಲಿ ಮೃಗ ಅನ್ನೋದು ಭೂಮಿಯನ್ನ ಆಳುತ್ತೆ. ಇದೇ ನೋಡಿ ಇಡೀ ಸಂಘರ್ಷದ ಕೇಂದ್ರ ಬಿಂದು. ಹಾಗಾದ್ರೆ ಈ ಸಂಘರ್ಷದ ಮಧ್ಯೆ ಸಿಕ್ಕಿ ಹಾಕ್ಕೊಳ್ಳೋರು ಯಾರು? ಅವರೇ ಈ ಹುತಾತ್ಮ ಸಾಕ್ಷಿಗಳು. ಯಾರು ಮೃಗವನ್ನು ಪೂಜಿಸಲ್ವೋ ಅಥವಾ ಅದರ ಗುರುತನ್ನು ಸ್ವೀಕರಿಸಲ್ವೋ ಅವರ ನಂಬಿಕೆಯನ್ನ ಸಾವಿನ ಅಂಚಿನವರೆಗೂ ಪರೀಕ್ಷಿಸಲಾಗುತ್ತೆ. ಆ ಸಮಯದಲ್ಲಿ ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ, ಮೃಗವನ್ನ ಪೂಜೆ ಮಾಡಲೇಬೇಕು ಅಂತ ಒತ್ತಡ ಹೇರಲಾಗುತ್ತೆ. ಯಾರು ಅದನ್ನ ಒಪ್ಪಲ್ವೋ ಅವರಿಗೆ ಸಾವು ಗ್ಯಾರಂಟಿ. ಹಾಗಾಗಿ ಈ ಕಾಲಘಟ್ಟನೆ ದೊಡ್ಡ ಸಂಖ್ಯೆಯಲ್ಲಿ ಹುತಾತ್ಮರು ಸೃಷ್ಟಿಯಾಗೋಕೆ ಕಾರಣವಾಗುತ್ತೆ. ಈ ಎಲ್ಲ ಹುತಾತ್ಮತೆಗಳ ಕೊನೆಗೆ ಏನಾಗುತ್ತೆ? ಇದೆಲ್ಲವೂ ಒಂದೇ ಒಂದು ದೊಡ್ಡ ಘಟನೆಗೆ ದಾರಿ ಮಾಡಿಕೊಡುತ್ತೆ. ಅದೇ ಮೊದಲ ಪುನರುತ್ಥಾನ. ಮೂಲಗ್ರಂಥ ಒಂದು ಸ್ಪಷ್ಟವಾದ ಅನುಕ್ರಮವನ್ನ ಕೊಡುತ್ತೆ. ಮೊದಲು ಮೃಗದ ಪೂಜೆ ಶುರುವಾಗುತ್ತೆ. ಅದಾದ್ಮೇಲೆ ನಿರ್ದಿಷ್ಟ ಸಂಖ್ಯೆಯ ಹುತಾತ್ಮರು ತಮ್ಮ ಪ್ರಾಣ ಬಿಡ್ತಾರೆ. ಆಗ 7ನೇ ತುತ್ತೂರಿ ಮೊಳಗುತ್ತೆ. ಆವಾಗ್ಲೇ ಮೊದಲ ಪುನರುತ್ಥಾನ ಸಂಭವಿಸೋದು. ಇದರ ನಂತರವೇ ಭೂಮಿಯ ಮೇಲೆ ವಿಪತ್ತುಗಳು ಶುರುವಾಗೋದು. ಈ ಕ್ರಮವನ್ನ ಬದಲಾಯಿಸೋಕೆ ಆಗಲ್ಲ. ಮೂಲಗ್ರಂಥ ಈ ವಿಷಯದಲ್ಲಿ ತುಂಬಾ ಸ್ಪಷ್ಟವಾಗಿದೆ. ನೋಡಿ, ಬೈಬಲ್ನಲ್ಲಿ ದಾಖಲಾಗಿರೋದು ಒಂದೇ ಪುನರುತ್ಥಾನ. ಅದು 7ನೇ ತುತ್ತೂರಿಯ ಸಮಯದಲ್ಲಿ ನಡೆಯೋದು. ಅದನ್ನೇ ಮೊದಲ ಪುನರುತ್ಥಾನ ಅಂತ ಕರೀಲಾಗುತ್ತೆ. ಅಂದ್ರೆ ಬೇರೆ ಬೇರೆ ಸಮಯದಲ್ಲಿ ಹುತಾತ್ಮರು ಎದ್ದು ಬರೋದು ಅನ್ನೋ ಮಾತೇ ಇಲ್ಲ. ಸರಿ, ಈ ಮೊದಲ ಪುನರುತ್ಥಾನ ಆಯಿತು ಅಂದ್ಕೊಳ್ಳಿ. ಅದರ ನಂತರ ಏನಾಗತ್ತೆ? ಇದರ ಪರಿಣಾಮಗಳನ್ನು ನೋಡಿದ್ರೆ ಪುನರುತ್ಥಾನ ಯಾಕೆ ಒಂದೇ ಬಾರಿ ಆಗ್ಬೇಕು ಅನ್ನೋ ವಾದಕ್ಕೆ ಇನ್ನೂ ಬಲ ಸಿಗುತ್ತೆ. ಮೊದಲ ಪುನರುತ್ಥಾನಕ್ಕೂ ಮುಂಚೆ ಭೂಮಿಯ ಮೇಲೆ ಮೃಗವನ್ನ ವಿರೋಧಿಸೋ ಸಂತರೂ ಇರ್ತಾರೆ, ಅದನ್ನ ಪೂಜೆ ಮಾಡೋರೂ ಇರ್ತಾರೆ. ಆದರೆ ಪುನರುತ್ಥಾನ ಆದ ತಕ್ಷಣ ಚಿತ್ರಣ ಸಂಪೂರ್ಣವಾಗಿ ಬದಲಾಗುತ್ತೆ. ವಿರೋಧಿಸ್ತಿದ್ದ ಎಲ್ಲಾ ಸಂತರನ್ನ ಭೂಮಿಯಿಂದ ಮೇಲೆತ್ತಿಕೊಳ್ಳಲಾಗುತ್ತೆ. ಆಗ ಭೂಮಿಯ ಮೇಲೆ ಯಾರುಳಿತಾರೆ? ಬರೀ ಮೃಗದ ಪೂಜಕರು ಮಾತ್ರ. ಇದ್ರ ತರ್ಕ ತುಂಬಾ ಸರಳ. ಭೂಮಿಯ ಮೇಲೆ ಹುತಾತ್ಮರಾಗೋಕೆ ಒಬ್ಬ ಸಂತನೂ ಇಲ್ಲ ಅಂದ್ಮೇಲೆ ಇನ್ನೊಂದು ಸುತ್ತಿನ ಹುತಾತ್ಮತೆ ಅನ್ನೋದು ಹೇಗೆ ಸಾಧ್ಯ? ಅಸಾಧ್ಯ ಅಲ್ವಾ? ಆದರೆ ಇದು ಕೇವಲ ಘಟನೆಗಳ ಸರಪಳಿ ಅಷ್ಟೇ ಅಲ್ಲ. ಇದರ ಹಿಂದೆ ಒಂದು ಆಳವಾದ ದೈವಶಾಸ್ತ್ರೀಯ ಕಾರಣನೂ ಇದೆ. ಈ ಪುನರುತ್ಥಾನ ಯಾಕೆ ಒಂದೇ ಒಂದು ಘಟನೆ ಆಗಿರಬೇಕು? ಬನ್ನಿ ಮೂಲಗ್ರಂಥ ಇದರ ಬಗ್ಗೆ ಏನ್ ಹೇಳುತ್ತೆ ನೋಡೋಣ. ಇಲ್ಲೋಡಿ, ಇದ್ರ ಹಿಂದಿನ ತರ್ಕ ಹೀಗಿದೆ. ದೇವರನ್ನ ಪ್ರೀತಿಸೋದು ಅಂದ್ರೆ ಆತನ ಆಜ್ಞೆಗಳನ್ನ ಪಾಲಿಸೋದು. ಹುತಾತ್ಮರಾಗೋದು ಅಂದ್ರೆ ಸಾವನ್ನೇ ಎದುರಿಸಿ ಆ ಆಜ್ಞೆಗಳನ್ನ ಪಾಲಿಸೋದು. ಇದು ಅಂತಿಮವಾದ ಕ್ರಿಯೆ. ಹಾಗಾಗಿ ಹುತಾತ್ಮರ ಪುನರುತ್ಥಾನ ಏನನ್ನ ಸಾಬೀತುಪಡಿಸುತ್ತೆ ಅಂದ್ರೆ ದೇವರ ಆಜ್ಞೆಗಳು ಸತ್ಯ, ಅವುಗಳನ್ನ ಪಾಲಿಸಬಹುದು ಅಂತ. ಇದು ಕೇವಲ ಅವರಿಗೊಂದು ಬಹುಮಾನ ಅಲ್ಲ, ಇದು ಇಡೀ ಸೃಷ್ಟಿಗೆ ದೇವರ ನ್ಯಾಯವನ್ನ ತೋರಿಸುವ ಒಂದು ಪ್ರದರ್ಶನ. ನಮ್ಮ ಮೂಲಗ್ರಂಥದ ಈ ಒಂದು ಮಾತು ಇಡೀ ವಿಷಯವನ್ನ ಸ್ಪಷ್ಟಪಡಿಸುತ್ತೆ. ಮೊದಲ ಪುನರುತ್ಥಾನದ ಮೂಲಕ ಆಜ್ಞೆಗಳ ಸತ್ಯಾಸತ್ಯತೆಯು ಸಾಬೀತಾಗುತ್ತದೆ. ಎಷ್ಟು ಸರಳ ಮತ್ತು ಶಕ್ತಿಯುತವಾದ ಮಾತು ಅಲ್ವಾ? ಹೀಗೆ ದೇವರ ಆಜ್ಞೆಗಳು ಸತ್ಯ ಅಂತ ಸಾಬೀತಾದ್ಮೇಲೆ ಏನಾಗತ್ತೆ? ಆಗ ಅವುಗಳನ್ನೇ ಅಂತಿಮ ತೀರ್ಪಿಗೆ ಒಂದು ಮಾನದಂಡವಾಗಿ ಬಳಸ್ಬೋದು. ಅಲ್ಲಿಗೆ ದೇವರ ಯೋಜನೆಯ ಮುಂದಿನ ಹಂತ ಅಂದೇ ತೀರ್ಪು ಶುರುವಾಗತ್ತೆ. ಹಾಗಾಗಿ ಮೂಲಗ್ರಂಥದ ಪ್ರಕಾರ ಈ ಮೊದಲ ಪುನರುತ್ಥಾನ ಅನ್ನೋದು ಒಂದೇ ಘಟನೆಯಾದ್ರೂ ಇದು ಹಲವಾರು ದೈವಶಾಸ್ತ್ರೀಯ ಎಳೆಗಳನ್ನ ಒಟ್ಟಿಗೆ ಸೇರಿಸುತ್ತೆ. ಇದು ದೇವರ ಯೋಜನೆಯನ್ನ ಪೂರ್ಣಗೊಳಿಸುತ್ತೆ, ಆತನ ಪ್ರೀತಿ ಮತ್ತು ನ್ಯಾಯವನ್ನ ಸಾಬೀತು ಮಾಡುತ್ತೆ ಮತ್ತು ಅಂತಿಮ ತೀರ್ಪಿಗೆ ದಾರಿ ಮಾಡಿಕೊಡುತ್ತೆ. ಇದೆಲ್ಲ ಆದ್ಮೇಲೆ ಇನ್ನೊಂದು ಪುನರುತ್ಥಾನದ ಅವಶ್ಯಕತೆನೇ ಇರಗ. ಸೊ ಇಡೀ ವಾದದ ಸಾರಾಂಶ ಇಷ್ಟೇ. ಹುತಾತ್ಮರ ಪುನರುತ್ಥಾನ ಅನ್ನೋದು ಪದೇ ಪದೇ ನಡೆಯುವ ಪ್ರಕ್ರಿಯೆಯಲ್ಲ, ಬದಲಿಗೆ ಅದು ದೇವರ ಯೋಜನೆಯಲ್ಲಿ ಬರುವಂತಹ ಒಂದು ಅಂತಿಮ, ಪರಿಪೂರ್ಣ ಮತ್ತು ಪುನರಾವರ್ತಿಸಲು ಸಾಧ್ಯವಿಲ್ಲದಂತಹ ಒಂದು ಮಹಾಘಟ್ಟ. ಆದರೆ ಇಲ್ಲಿ ಒಂದು ಕುತೂಹಲಕಾರಿ ಪ್ರಶ್ನೆ ಎದುರಾಗುತ್ತೆ. ಸರಿ,
ಎಲ್ಲಾ ಸಂತರನ್ನು ಭೂಮಿಯಿಂದ ಮೇಲೆತ್ತಿಕೊಳ್ಳಲಾಯಿತು ಅಂದಮೇಲೆ ಮುಂದೆ ಬರುವ ಆ ಸಹಸ್ರಮಾನದ ರಾಜ್ಯದಲ್ಲಿ ಇರುವ ಜನರು ಯಾರು? ಇದು ನಮ್ಮನ್ನ ಮುಂದಿನ ಚಿಂತನೆಗೆ ಹಚ್ಚುತ್ತಲ್ವಾ?